ಮಣ್ಣಿನ ಮಡಿಕೆ ಒಂದಿನ ಮಣ್ಣಾಗಬೇಕು. ಈ ಶರೀರದಲ್ಲಿದ್ದಾಗ ನಮ್ಮ ಆತ್ಮವನ್ನು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡೋಣ. ಏನಂತ? ನೀನು ನಂಬಿದರೆ ಈ ಮಣ್ಣಿನ ಮಡಿಕೆಯಲ್ಲಿದ್ದಾಗ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ರಕ್ತ ಸುರಿಸಿದ್ದಾನೆ, ಎದ್ದು ಬಂದಿದ್ದಾನೆ, ನಮ್ಮನ್ನು ಕರೆದೊಯ್ಯುತ್ತಾನೆ, ಒಂದಿನ ಬರುತ್ತೆ ಅಂತ ನೀನು ನಂಬಿದರೆ ನೀನು ಪರಲೋಕಕ್ಕೆ ಹೋಗ್ತೀಯ. ಪರಲೋಕ ಭಾಗ್ಯವನ್ನು ನೀನು ಹೊಂತೀಯ. ಈ ಶರೀರದಲ್ಲಿ ಇರುವವರಿಗೆ ಇದು ದೇವರ ಸತ್ಯ. ಈ ಸತ್ಯವನ್ನು ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಏಕೆಂದರೆ ತನ್ನ ಕುಮಾರನಿಗೆ ಅಧಿಕಾರ ಕೊಟ್ಟಿದ್ದಾನೆ ಭೂಮಿ ಮೇಲೆ, ಪರಲೋಕದಲ್ಲಿ. ಅವರು ಹೇಳಿದಾಗೆ ನಡಿಬೇಕು. ಏಕೆಂದರೆ ಶಿಲುಬು ಹತ್ತಿದ್ದಾನೆ. ಈ ಶರೀರ ಮಣ್ಣಾಗುತ್ತೆ. ಆದರೆ ಈ ಆತ್ಮ ಯುಗಗಳು ಇರಬೇಕು ಅಂದರೆ ನಮಗೆ ದೇವರು ಕೊಟ್ಟ ವಾಗ್ದಾನ ನೆರವೇರಬೇಕು ಅಂದರೆ ನಂಬಿಕೆಯಿಂದ ದೇವರನ್ನು ನಾವು ಬಲಗೊಳ್ಬೇಕು, ಸ್ಥಿರಗೊಳ್ಬೇಕು, ಸಿದ್ಧಗೊಳ್ಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ಸ್ತೋತ್ರ. ಇದೇವು ನಾಶನ, ಇದೇವು ಏಕೆ ಶರೀರ ಆತ್ಮಕ್ಕೂ, ಆತ್ಮ ಶರೀರಕ್ಕೂ ವಿಭೇದವಾಗಿದ್ದೇವೆ. ತಂದೆ ಸ್ತೋತ್ರ ಸ್ತೋತ್ರ.